ಕಲಬುರಗಿಯಲ್ಲಿ ಕೊರೋನಾ JN1 ರೂಪಾಂತರ ತಳಿ ಬಾಲಕಿಯೊಬ್ಬಳಲ್ಲಿ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಬಾಲಕಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನಿನ್ನೆ ಜಿಲ್ಲೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಬಾಲಕಿಯೊಬ್ಬಳಲ್ಲಿ ಈ ಹೊಸ ರೂಪಾಂತರಿ ತಳಿ ಏನಿದೆ ಕಾಣಿಸಿಕೊಂಡಿರೋದು ವರದಿಯಾಗಿದೆ. ಇನ್ನು ನಿನ್ನೆ ಜಿಲ್ಲೆಯಲ್ಲಿ ಕೋವಿಡ್ ಟೆಸ್ಟ್ ಕೂಡ ಆರಂಭ ಆಗಿದೆ. ಮಹಾರಾಷ್ಟ್ರದ ಮುಂಬೈನಿಂದ ಬಂದಿದ್ದ ಬಾಲಕಿಯಲ್ಲಿ ಕಾಣಿಸ್ಕೊಂಡಿರೋದು ನೋಡಿ. ಯಾವಾಗ ಪಕ್ಕದ ರಾಜ್ಯ ಕೇರಳದಲ್ಲಿ JN1 ಇದೆ, ಇದು ರೂಪಾಂತರಿ ತಳಿ, ಇದರಿಂದ ಕೊಂಚ ಅಪಾಯ ಇದೆ, ಈ ರೀತಿಯ ಒಂದು ಮಾಹಿತಿ ಲಭ್ಯವಾಗುತ್ತೋ ಆ ಸಂದರ್ಭದಲ್ಲೇ ಗಡಿ ಭಾಗದಲ್ಲಿ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಅದಾಗಿಲ್ಲದ ಪರಿಣಾಮ ನೋಡಿ ಒಂದೊಂದೇ ಕೇಸ್ನ ಹೆಚ್ಚಳ ಅನ್ನೋದು ಆಗ್ತಿರೋದು ನೋಡಿ. ಕಲಬುರಗಿಯಲ್ಲಿ ಮಹಾರಾಷ್ಟ್ರದ ಮುಂಬೈನಿಂದ ಬಂದಿದ್ದ ಬಾಲಕಿಯಲ್ಲಿ ಇದೀಗ ಕೋವಿಡ್ ರೂಪಾಂತರಿ ತಳಿ JN1 ಕಾಣಿಸ್ಕೊಂಡಿದೆ ಅಂತ. ಸೊ ಅದಕ್ಕೆ ಆಕೆಗೆ ಹೆಚ್ಚಿನ ಚಿಕಿತ್ಸೆಯನ್ನು ಈಗ ಕೊಡಲಾಗ್ತಾ ಇದೆ. ನಿನ್ನೆಯಿಂದ ಕಲಬುರಗಿಯಲ್ಲಿ ಕೋವಿಡ್ ಟೆಸ್ಟ್ ಕೂಡ ಆರಂಭ ಆಗಿದೆ. ಟೆಸ್ಟ್ನ ಸಂದರ್ಭದಲ್ಲಿ ಬಾಲಕಿಯಲ್ಲಿ JN1 ಇರೋದು ಗೊತ್ತಾಗಿದೆ. ಕೋವಿಡ್ ಟೆಸ್ಟಿಂಗ್ ಆರಂಭ ಹಿನ್ನೆಲೆಯಲ್ಲಿ ಇಂದು ಬಾಲಕಿಯೊಬ್ಬಳಲ್ಲಿ ಕೋವಿಡ್ ಉಪತಳಿ JN1 ಪತ್ತೆಯಾಗಿದೆ. ಇನ್ನು ಆಕೆ ಮುಂಬೈನಿಂದ ಕಲಬುರಗಿಗೆ ಯಾವಾಗ ಬಂದಿದ್ದು ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಮಹಾರಾಷ್ಟ್ರದ ಮುಂಬೈನಿಂದ ವಾರದ ಹಿಂದೆ ಕಲಬುರಗಿಗೆ ಬಂದಿದ್ದಾಳೆ ಈ ಬಾಲಕಿ. ಆಕೆಯಲ್ಲಿ JN1 ಪತ್ತೆಯಾಗಿದೆ. ಹಾಗಾಗಿ ಆಕೆಯನ್ನು ಈಗ ಸದ್ಯ JN1 ಇರೋದ್ರಿಂದಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ನೀಡಲಾಗ್ತಾ ಇದೆ. ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿದ್ರೆ, ಯಾವಾಗ JN1 ಕೋವಿಡ್ ರೂಪಾಂತರಿ ತಳಿ ಅಕ್ಕಪಕ್ಕದ ರಾಜ್ಯಗಳಲ್ಲಿದೆ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲೇ ಗಡಿ ಭಾಗದಲ್ಲಿ ವಿಶೇಷವಾಗಿ ತಪಾಸಣೆ ನಂತರ ಒಳಗ್ಬೀಳುವಂತಹ ಪ್ರಕ್ರಿಯೆಗಳಾಗಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ನೋಡಿ ಇಂತಹ ಒಂದು ಘಟನೆಗಳು ನಡೆಯುತ್ತೆ. ಸೊ ಈಗಲೂ ಕಾಲ ಮೀರಿಲ್ಲ. ಆರಂಭಿಕ ಹಂತದಲ್ಲಿರುವಂತಹ JN1 ಅಲ್ಲೇ ಮಟ್ಟ ಹಾಕಬಹುದು. ಗಡಿ ಭಾಗಗಳಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ತಪಾಸಣೆಯನ್ನು ಮಾಡಿ ಜನಸಾಮಾನ್ಯರನ್ನು ಒಳಗೆ ಬಿಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಈ JN1 ಕ್ರಮೇಣ ಕಮ್ಮಿ ಆಗುತ್ತೆ. ಇನ್ನು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಹಂತ ಹಂತವಾಗಿ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ರು ಅದನ್ನು ಪಾಲನೆ ಮಾಡಲೇಬೇಕಾಗಿದೆ. ನೋಡಿ, ಕ್ರಿಸ್ಮಸ್ ಆಗೋಯ್ತು. ಇನ್ನು ಡಿಸೆಂಬರ್ 31 ಜನವರಿ 1 ಅಂದರೆ ಅದ್ಯಾವ ಕೊರೋನಾ ಕೂಡ ನೆನಪಿಗೆ ಬರೋದಿಲ್ಲ. ಅಂಥ ಒಂದು ಮೋಜು ಮಸ್ತಿಯಲ್ಲಿ ಜನಸಾಮಾನ್ಯರು ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಿ. ಸ್ವಲ್ಪ ಎಚ್ಚರದಿಂದಿರಬೇಕು. ನೋಡಿ, ವರ್ಷದ ಕೊನೆಯ ದಿನದ ಸಂಭ್ರಮಾಚರಣೆ, ಹೊಸ ವರ್ಷಾಚರಣೆ ಅಂದಾಗ ಕೆಲವೊಂದು ನಿಯಮಗಳ ಪಾಲನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯಾವ ರೀತಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ವರ್ಷದ ಕೊನೆಯ ದಿನದ ಸಂಭ್ರಮಾಚರಣೆಗೆ ರಾಜ್ಯ ಸರ್ಕಾರ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋವಿಡ್ ಅನ್ನೋದು 19, 20, 21 ಈ 3 ವರ್ಷಗಳನ್ನು ವಿಶ್ವದಾದ್ಯಂತ ತತ್ತರಿಸೋ ಹಾಗೆ ಮಾಡಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತೆಹಾಳ್. ಸಿದ್ದು, ಯಾರ ಬಾಲಕಿ, ಆಕೆಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆಯಾ? ಆಕೆ ಕಲಬುರಗಿಗೆ ಬಂದಿದ್ದು ಯಾವಾಗ? ಆಕೆಯ ಸಹಪಾಠಿಗಳು ಅಥವಾ ಜೊತೆಯಲ್ಲಿರೋರು ಪೋಷಕರಿರ್ಬೋದು, ಅವ್ರದ್ದೆಲ್ಲನೂ ಕೂಡ ಈ ಕೋವಿಡ್ ಟೆಸ್ಟ್ ಅನ್ನೋದು ಆಗಿದೆಯಾ? ಹೌದು ದಿವಸರಿ, ಏನಂದ್ರೆ ನಿನ್ನೆಯಿಂದ ಕಲಬುರಗಿಯಲ್ಲಿ ಒಂದು ಕೋವಿಡ್ JN1 ಟೆಸ್ಟಿಂಗ್ ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪ್ರಕರಣ, ನಿನ್ನೆ ಟೆಸ್ಟಿಂಗ್ ಮಾಡಿದಾಗ ಇವತ್ತು ಆ ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು. ಇನ್ನು ಆ ಬಾಲಕಿ ಕಳೆದ ವಾರ ಮುಂಬೈಯಿಂದ ಕಲಬುರಗಿಗೆ ಬಂದಿದ್ಲು. ಅದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಕೆಮ್ಮು, ನೆಗಡಿ ಸೇರಿದಂತೆ ಸಾಕಷ್ಟು ಇದರಿಂದ ಬಳಲ್ತಾ ಇರ್ತಿದ್ಲು. ಈ ಹಿನ್ನೆಲೆಯಲ್ಲಿ ಟೆಸ್ಟ್ ಮಾಡಿದಾಗ ಈಗ ಆಕೆ ಪಾಸಿಟಿವ್ ಬಂದಿರತಕ್ಕಂಥದ್ದು. ಆದ್ರೆ ಆಕಿನ ಜೊತೆಗಿದ್ದವರು ಯಾರಿಗೂ ಪಾಸಿಟಿವ್ ಆಗಿಲ್ಲ. ಕೇವಲ ಒಂದು ಕೇಸ್ ಇವತ್ತು ಪತ್ತೆಯಾಗಿದೆ. ಆದ್ರೆ ಜಿ ನ್ಯೂಸ್ ಜೊತೆ ಫೋನ್ ನಲ್ಲಿ ಮಾತಾಡಿದಂತ ಕಲಬುರಗಿ DHO ರಾಜಶೇಖರ್ ಮಾಲಿ ಅವರು, ಇಲ್ಲ ಸರ್, ಒಂದೇ ಪ್ರಕರಣ ಪತ್ತೆಯಾಗಿದೆ. ಆ ಬಾಲಕಿ ಆಲ್ರೆಡಿ TB ಸೇರಿದಂತೆ ಕೆಲವು ರೋಗಗಳಿಂದ ಬಳಲ್ತಾ ಇದ್ಲು. ಹೀಗಾಗಿ ಅವಳಲ್ಲಿ ಈ ಒಂದು ಕೋವಿಡ್ JN1 ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಕೆ ಸೂಕ್ತ ಚಿಕಿತ್ಸೆ ನೀಡಲಾಗ್ತಿದೆ ಅಂತಕ್ಕಂಥ ಮಾಹಿತಿ ನಾವು ನೀಡಿದ್ದಾರೆ ದಿವಸಿ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದು. ನೋಡಿ, ನಿನ್ನೆಯಿಂದ ಕಲಬುರಗಿಯಲ್ಲಿ ಕೋವಿಡ್ ಟೆಸ್ಟ್ ಕೂಡ ಆರಂಭ ಆಗಿದೆ. ಕಲಬುರಗಿಯಿಂದ ಮುಂಬೈನಿಂದ ಕಲಬುರಗಿಗೆ 1 ವಾರದ ಹಿಂದೆ ಈ ಬಾಲಕಿ ಬಂದಿರ್ತಾಳೆ. ನಿನ್ನೆ ಟೆಸ್ಟಿಂಗ್ ಆಗಿದೆ, ಇವತ್ತು ರಿಪೋರ್ಟ್ ಬಂದಿದೆ. ರಿಪೋರ್ಟ್ನಲ್ಲಿ ಕೋವಿಡ್ ಇರೋದು ಪತ್ತೆಯಾಗಿದೆ. ಅಂದರೆ ಕೋವಿಡ್ನ ರೂಪಾಂತರಿ ತಳಿ JN1 ಇರೋದು ಪತ್ತೆಯಾಗಿದೆ. ಹಾಗಾಗಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಬಾಲಕಿಗೆ ಒದಗಿಸಲಾಗ್ತಾ ಇದೆ. ಇನ್ನು ಬಾಲಕಿಯ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿರ್ತಾರೆ, ಈಗ ಪೋಷಕರಿರ್ಬೋದು, ಸಹಪಾಠಿಗಳಿರ್ಬೋದು, ಅವರ ಕೊರೋನಾ ಟೆಸ್ಟ್ ಕೂಡ ಆಗಿರುವಂಥದ್ದು, ಅದನ್ನು ಕೂಡ ಗಮನಿಸಬೇಕಾಗತ್ತೆ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.